ಇಲ್ಲೇ ಕೇರಳದಲ್ಲಿ ವ್ಯಾಗಮನ್ ಹತ್ರ ಇದ್ವಿ. ಇಲ್ಲಿ ಯಾವುದೋ ಹೊರಟೊಮೆಟೊ ಅಂತ ಟಫೆಸ್ಟ್ ಆಫ್ ರೋಡ್ ಅಂತ ಅಂದ್ಬಿಟ್ಟೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಕ್ಕೆ ಸೇವ್ ಮಾಡ್ಕೊಂಡಿದ್ದೆ. ಇನ್ನೇನು ಇಲ್ಲೇ ಕೆಲವು ಕಿಲೋಮೀಟರ್ಸ್ ಐತೆ. ಇಲ್ಲೇ ಲೆಫ್ಟ್ ತೊಗೊಂಡ್ರೆ ಇನ್ನೇನು ಹೊರಟೊಮೆಟೊ ಹಿಲ್ಸ್ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. ಅಯ್ಯೋ ಇವ್ರ ಅಜ್ಜಿ ಎಲ್ಲ ಬ್ಲಾಕ್ ಮಾಡಿಬಿಟ್ಟವ್ರೆ. ಏನು ಬ್ಯಾನ್ ಮಾಡವ್ರ ಏನು? ಲೋಕಲ್ ಅವ್ರಿಗೆ ಕೇಳೋಣ ಬನ್ನಿ. അവിടെ ചെല്ലുമ്പോൾ ചെറിയൊരു പാലം കഴിഞ്ഞൊരു കയറ്റം കയറി നേരെ ഒരു മണ്ണ് റോഡേ കൂടെ പോകണം. അപ്പുറത്തെ മല ഇപ്പുറത്തെ നടുക്ക് കൂടും. പാലം കഴിഞ്ഞ് ഒരു കയറ്റം കയറി നേരെ മണ്ണ് റോഡ്. ಅವ್ರು ಏನು ಹೇಳಿದ್ರು ಮಲಯಾಳಮಲ್ಲಿ ಮಣ್ ರೋಡ್ ಅನ್ನೋದು ಬಿಟ್ರೆ ರೈಟು, ಮಣ್ ರೋಡ್ ಬಿಟ್ರೆ ಏನು ಕೇಳಿಸ್ಲಿಲ್ಲ. ಅರ್ಥ ಆಗಲಿಲ್ಲ. ಸರಿ ಮುಂದೆ ಹೋಗೋಣ. ಮಣ್ ರೋಡ್ ಅವ್ರು ಹೇಳ್ದಂಗೆ ಸಿಕ್ತು. ರೈಟ್ ತೊಗೊಂಡ್ರೆ ಮುಂದೆ ಬಂದು ಅಲ್ಲೇನೋ ಬ್ಲಾಕ್ ಮಾಡೋರಂಥದ್ದು ರೋಡು. ಹೋಗೋಣ. ಯಾವುದೋ ಬೆಟ್ಟ ಸಿಗ್ತಾ ಇದೆ ಥರನೇ ನೋಡ್ಕೊಂಡು ಹೋಗೋಣ. ಲೆಫ್ಟ್ ಯಾವುದೋ ರೋಡ್ ಐತೆ ನೋಡೋಣ. ಬೆಟ್ಟ ಸಿಗುತ್ತೆ. ಆಫ್ ರೋಡ್ ಹೆಂಗೆ ಸಿಗ್ದೇನೆ ಇರುತ್ತಾ ಹಂಗೆ ಅನ್ಕೊಂಡು ಹೋಗ್ತಾ ಇದ್ದೀವಿ. ತಗೊಳ್ಳಿ ಆಗಲೇ ಬಂತು ಯಾವುದೋ ಆಫ್ ರೋಡು. ಬಟ್ ಇದು ಡೌನ್ ಬರ್ತೈತೆ ಗುರು. ಬೆಟ್ಟದ ಮೇಲೆ ಹತ್ಬೇಕಲ್ವ ನಾವು. ಡೌನ್ ಬರ್ತೈತೆ. ಇನ್ನು ಮಿಸ್ ಹೊಡಿತಾ ಇದೆ. ಅಯ್ಯೋ ಡೌನ್ ಬಂದು ಇದು ಯಾವ್ದು ಬೆಟ್ಟ ಆ ಕಡೆ ಕಾಣಿಸ್ತೈತೆ. ಯಾವುದೋ ನಾವು ನೋಡಿದ ರೀಲ್ಸ್ ಎಲ್ಲ ಅಲ್ಲಿ ಕಾಣಿಸ್ತೈತೆ. ಇಲ್ಲಿ ಯಾವುದೋ ರೈಟ್ ಐತೆ. ಬಂದು ಕೇಳೋಣ. ಯಾವುದೋ ಅಂಗಡಿನ ಮನೇನೋ ಐತಲ್ಲಪ್ಪ. ಯಾರೋ ಅವರ ലെഫ്റ്റാ ലെഫ്റ്റ് പോയിട്ട് ചിന്ന വഴിയല്ല, വലിയ വീതിയുള്ള വഴിയാണ്. കോൺക്രീറ്റ് ചേർന്ന വഴിയാണ്. കോൺക്രീറ്റ് റോഡ്. കുറച്ചുകൂടി ചിലപ്പോൾ റൈറ്റ് സൈഡിൽ രണ്ട് ചെറിയ കടകളാണ്. ಗುರು ನಾವು ಬಂದಿದ್ದ ರೋಡ್ ಅಂತೆ ಒಂದು ಕಾಂಕ್ರೀಟ್ ರೋಡ್ ಬರುತ್ತೆ ಅಂತ. ಅವಾಗಲೇ ಇಲ್ಲಿ ಮಿಸ್ ಮಾಡ್ಕೊಂಡು ಈ ಕಾಂಕ್ರೀಟ್ ರೋಡು ಅಂತ 3 ಕಿಲೋಮೀಟ್ರ್ ಹೋಗಿ ವಾಪಸ್ ಬಂದು ಒಂದು ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಅಂದರೆ ಒಂದೂವರೆ ಹೋಗಿ ವಾಪಸ್ ಬಂದ್ವಿ. ಹೇಳು ಹಾಂ ಹೆಂಗೆ ಅಂತ ಬರ್ರಿ ಹೋಣ. ಗೂಗಲ್ ಮ್ಯಾಪಲ್ಲಿ ಗೂಗಲ್ ಆಂಟಿ ಆ ಕಡೆ ಎಲ್ಲ ತೋರಿಸ್ತಿತ್ತು. ಆ ಡೌನ್ ಇಳಿದು ಯಾವುದೋ ಅಪ್ಪು ನಮ್ಮ ಬೇರೆ 9 BHP ಅಷ್ಟೇ. ಹತ್ತು ಶಿವ ಅಂತ ಹಸದೇ ಆಗೋಯ್ತು. ಬರ್ರಿ ನೆಕ್ಸ್ಟ್ ನೋಡೋಣ ಇವಾಗ ಆಫ್ ರೋಡ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ವಾ ಬಂಡೆ ಕಾಂಕ್ರೀಟ್ ರೋಡ್ ಇಲ್ಲೂ ಹಾಕೋರಲ್ಲ ಗುರು. ಏನು ಬೆಟ್ಟಕ್ಕೆ ಸೀದಾ ಕಾಂಕ್ರೀಟ್ ರೋಡ್ ಹಾಕ್ಬಿಟ್ಟವ್ರ. ಕಾಂಕ್ರೀಟ್ ರೋಡ್. ಇಲ್ಲಿ ಯಾವುದೋ ಹೋಮ್ ಸ್ಟೇಗೆ ಕಾಂಕ್ರೀಟ್ ರೋಡ್. ಅಣ್ಣಂದ್ರು ಹೊಸ್ದಾಗಿ ಹಾಕೊಂಡವ್ರು. ಇನ್ನೂ ಅಡಿಕೆನಾರೇ ತೆಗ್ದಿಲ್ಲ. ಬನ್ನಿ ಹೋಗೋಣ ಆಫ್ ರೋಡಲ್ಲಿ. ಅಲ್ಲಿ ಕಾಣಿಸ್ತೈತೆ ಆಫ್ ರೋಡು. ಓಕೆ ಇದೇನಾ ಬೆಟ್ಟ ಒಂದೇನಾ ಚಿಕ್ಕದು? ಓಕೆ ಇವಾಗ ಸ್ಟಾರ್ಟು ಆಫ್ ರೋಡು. ಬಂಡೆ ಮೇಲೆ ಹತ್ತಿಸ್ವಿ. ರೆಡಾನ್ 110cc ಅದು ಡಬಲ್ಸ್ ಇದ್ದೀವಿ. ಬಂಡೆ ಮೇಲೆಲ್ಲ ಹತ್ತಿಸ್ಕೊಂಡು ಹೋಗೋಣ. ಹೆಂಗೈತೆ ಆಫ್ ರೋಡ್ ಅಂತ ರೀಲ್ಸಲ್ಲಿ ಚೆನ್ನಾಗಿ ಬರ್ತೈತೆ. ಮಳೆಗಾಲದಲ್ಲಿ ಮಸ್ತ್ ಇರುತ್ತಂತೆ. ಬಟ್ ಬೇಡ ನಮ್ಮ ಚಿಕ್ಕ ಗಾಡಿ. ಬೇಸಿಗೆ ಕಾಲದಲ್ಲೇ ಬಂದಿದ್ದೀವಿ. ನೋಡೋಣ. ಯಾವುದೋ ಇಂಜಿನ್ ಕೇಸ್ ಹೊಡ್ಕೊಂಡು ಆಯಿಲೆಲ್ಲ ಚೆಲ್ಕೊಂಡೋಗವ್ರೆ. ಸಾಕತ್ತಲ್ಲ. ಯಾವುದೋ ಜೀಪ್ಗಳು ಬಂದವೆ. ಟಚ್ ಆಗಿ ಆಯಿಲೆಲ್ಲ ಚೆಲ್ಲೋಗ್ಬಿಟ್ಟೈತೆ. ಪಾಪ ಒಂದು ಇನ್ನೂ ಏನಾಯ್ತೋ ಗೊತ್ತಿಲ್ಲ. ಭಾಳ ನೆಕ್ಸ್ಟು ನೋಡಿ ಇಲ್ಲೆಲ್ಲ ಆಯಿಲ್ ಚೆಲ್ಲೋಗ್ಬಿಟ್ಟೈತೆ ಫುಲ್ಲು. ಅಯ್ಯೋ ಕಲ್ಬರು ಯಾವುದೋ ಬಂಡೆ ಮಧ್ಯೆ ಯಾಕೆ ಸಿಗಾಕೊಂತು ಗುರು. ಸರಿಯಾಗೇನಿಲ್ಲ. ನಿಧಾನಕ್ಕೆ ಸಿಗಾಕೊಂತು. ಮಣ್ಣು ಸ್ಲೈಡಾರೆ. ಬರೋ ರಜೌಲಿ ಬಾ ಹತ್ತು ಬಾ. ಯಾವ್ದು ಗುರು ಬರೀ ಬಂಡೆನೇ ಬೇ. ಎದುರುಗಡೆ ನೋಡಿ ವ್ಯೂ ಮಾತ್ರ ಮಸ್ತ್ ಐತೆ. ಅಂದರೆ ದೊಡ್ಡ ಬಂಡೆ. ಇಬ್ಬರು ಕೂತ್ಕೊಂಡ್ಬರ ಹೋಯ್ತಾ ಇದ್ದೀವಿ ನಮ್ಮ ಗಾಡೀಲಿ. ಪಂದಿ ಎಲ್ಲ ಎತ್ಕೊಂಡು. ಇಲ್ಲಿ ಟ್ರ್ಯಾಕ್ ಐತೆ. ಆ ಕಡೆ ಜೀಪ್ ಟ್ರ್ಯಾಕ್ ಐತೆ. ಇಲ್ಲೆಲ್ಲ ಬೈಕ್ ಹೋಗವೆ. ಜೀಪೆಲ್ಲ ಬಂದವೆ. ಓಕೆ 4x4 ಬರಬೇಕು. 4x2 ಇಲ್ಲ ಬಂದರೆ ಆಗಲ್ಲ. ಹತ್ತು ಅಯ್ಯೋ ಇಲ್ಲಿ ಇಳಿಲಿಲ್ಲ ಅಂದರೆ ಟಚ್ ಆಗಿಬಿಡ್ತದೆ. ಇದು ಸಂದಿಲ್ಲಿ ಕರೆಕ್ಟಾಗಿ ಆ ಕಡೆ ಸೈಲೆನ್ಸರ್ ಹೊಡಿಯುತ್ತೆ. ಈ ಕಡೆ ಫುಟ್ ಬ್ಯಾಗ್ ಹೊಡಿಯುತ್ತೆ. ನಿಧಾನಕ್ಕೆ ಇಳಿಸ್ಬೇಕು. ಸಂದಿ ಟೈರ್ ಗ್ಯಾಪಲ್ಲಿ ಮಾತ್ರ ಹೋಯ್ತಾ ಇದೀವಿ. ಅತ್ತಪ್ಪ ಹಾಂ ಈಗ ಚಿಕ್ತು ನೋಡ್ರಿ. ಒಂದೇ ಸ್ಟ್ರೆಚ್ಚು ಮಣ್ಣಲ್ಲಿ. ಇವಾಗ ಇನ್ನೊಂದು ಬೆಟ್ಟ ಐತೆ ಪಕ್ಕದಲ್ಲೇ ಮುಂದೆನೆ. ಇದು ಡೌನ್ ಹಿಲ್ಸ್ ಹತ್ತೋಗೋದು. ಬಂಡೆ ಅಯ್ಯೋ ನಮ್ಮ ಬೇರೆ ವೀಲ್ ಬೇಸು ಸ್ವಲ್ಪ ಕಡಿಮೆನೆ. ಕಂಪ್ಯೂಟರ್ ಗಾಡಿ ಬೇರೆ.
ಓಕೆ ಹೋಗೋಣ ಮುಂದೆ ಹೆಂಗೈತೆ ನೋಡೋಣ ಆಫ್ ರೋಡು. ಮಚ್ಚದೆ ಇವಾಗ ಒಂದು ಸ್ಟ್ರೆಚ್ಚಲ್ಲಿ ಹತ್ತಿಸ್ಬೇಕು, ಎಲ್ಲಿ ತನಕ ಹತ್ತಿತ್ತು ಎಳ್ದು ಬಿಸಾಕ್ತದೆ ಗಾಡಿ ಮಾತ್ಲಾಗೆ. ಮುಲ್ಕಾಡ್ತೈತೆ. ಓ ಬಂಡೆ ಸ್ಟಾರ್ಟ್ ಮತ್ತೆ. ಮಿಸ್ ಆದರೆ ಮಿಸ್ ಆಗೋಗ್ಬಿಡ್ತೀವಿ, ಒಂಚೂರು ಮಿಸ್ ಆದರೂ ಕಲಿಕೋಗ್ಬಿಟ್ಟಿರ್ತೀವಿ. ಎಳಿಯೋಣ. ವಿಕ್ಕಲ್ಲಿದ್ದಾಗರು ಮಾತ್ರ ಬೆಟ್ಟದ ಮೇಲೆಲ್ಲ ಫುಲ್ಲು ಸಾಕು. ಇಲ್ಲೇ ಆಗ್ತೀನಿ, ಮುಂದೆ ಖಾಲಿ ಚಿಕ್ಕ ಬೆಟ್ಟ ಐತೆ ಯಾವ್ದು. ನೋಡಿ ಇದೆ ನಮ್ಮ ಬಂಡಿ. ಬಂದಿದ್ದೀನಿ ಬೆಟ್ಟ ಹತ್ತಿಸ್ಕೊಂಡು. ನೋಡಿ ವ್ಯೂ ನೋಡಿ ಎಷ್ಟು ಸಾಕಾಗೈತೆ, ಪ್ಯಾನರಾಮಿಕ್ ವ್ಯೂ. ಈ ಗಾಡೀಲಿ ಹತ್ತಿಸ್ಕೊಂಡು ಮಸ್ತಾಗೈತೆ. ಒಂದು 1/4 ಗಂಟೆ 20 ನಿಮಿಷ ಇದ್ದು ಹೊರಟಬೇಕು. ಬಿಸಿಲು ಬೇರೆ ಸ್ಟಾರ್ಟ್ ಆಯಿತು, ಮಸ್ತಾಗೈತೆ. ಮಳೆಗಾಲದಲ್ಲಿ ಬಂದರೆ ಇನ್ನು ನೆಕ್ಸ್ಟ್ ಲೆವೆಲ್ ಇರೋದು. ಮಳೆಗಾಲ ಅಥವಾ ಪೋಸ್ಟ್ ಮಾನ್ಸೂನ್ ಬಂದಿದ್ರೆ ನೋಡಿ, ಸನ್ರೈಸಿಗೆ ಬರಬೇಕಾಗಿತ್ತು. ಮುಗೀತು ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ಓಡೋಣ. ಓಕೆ, ಹೊರಟು ಮಾಡೋ ಆಫ್ ರೋಡ್ ಮುಡಿಂಚಿ వెళ్ళి ವಾಪಸ್ ಹೋಗ್ತಾ ಇದ್ದೀವಿ. ಆ ರೇಂಜ್ಗೆಲ್ಲ ತಮಿಳ್ ಏನು ಬರಲ್ಲ. ತಮಿಳ್ನಲ್ಲಿ ಇರೋದ್ರಿಂದ ಅಲ್ಪ ಸ್ವಲ್ಪ ಮಾತಾಡ್ತೀವಿ ಅಷ್ಟೇ. ತಮಿಳ್ ಮಿಕ್ಸು, ಮಿಕ್ಕಿದೆಲ್ಲ ಫಿಕ್ಸು ಅಷ್ಟೇ. ನೋಡಿ ಆ ಸ್ಲೈಡು ಈಗ ಒನ್ ವೇ ಥರ ಈ ಸೈಡಿಂದನೂ ಜೀಪ್ ಅವ್ರು ಹೋಗೆಲ್ಲ ಅಭ್ಯಾಸ ಮಾಡ್ಸೋರು. ಗುರು ಇಲ್ಲೊಂಚೂರು ರೂಲ್ ಜಾಸ್ತಿ ಬೆಳ್ಕೊಂಡು ಸ್ಲೈಡ್ ಆದ್ರೆ ಸೀದಾ ತಳನೇ ಹೋಗೈತೀವಿ. ಇಲ್ಲಿ ಹೋಗ್ಬೇಕಾರಂತೂ ನಮ್ಗೊಂದು ಸ್ವಲ್ಪ ಭಯ ಗಬ ಅಂದಿತ್ತು. ಆದರೂ ನಿಲ್ಲಿಸ್ಕೊಂಬಿಟ್ಟು ವ್ಯೂ ತೋರಿಸ್ಕೊಂಡು ಹೋಯ್ತೀನಿ. ನೋಡಿ ಹೆಂಗೈತೆ ಕೆಳಗೆ ವ್ಯೂ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಲ್ಲ, ಬಟ್ ಲೈವಲ್ಲಿ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಕಾಣುತ್ತೆ. ಇವಾಗ ಮತ್ತೆ ವಾಪಸ್ ಹತ್ತಿಸ್ಕೊಂಡು ಹೋಗೋದೆ. ಸೊ ಇದೇನೆ ಹೊರಟು ಮೇಡು ಆಫ್ ರೋಡು. ಸೊ ಕೇರಳದಲ್ಲೆಲ್ಲ ಫೇಮಸ್ಸು. ಅಲ್ಲಿ ಯಾವುದೋ ಫಾಲ್ಸ್ ಆಯ್ತು ಕಾಣಿಸ್ತಾ ಇಲ್ಲ. ಫಾಲ್ಸು ಚಿಕ್ಕದಾಗಿ ಹರಿತೈತೆ. ಇನ್ನೇನು ಮಳೆಗಾಲದಲ್ಲಿ ಬರೋದು ಬಿಟ್ಟು ನಾವು ಜನವರಿ ಫೆಬ್ರವರಿಲಿ ಬಂದು ಇನ್ನೆಲ್ಲಿ ಬರ್ತದೆ ಫಾಲ್ಸು. ಒಳ್ಳೆ ಬಿಡಿ, ಹೋಗೋಣ. ಇವಾಗ ಇಳಿಸ್ಕೊಂಡು ಹೋಗೋದೆ. ಇನ್ನೇನು ಬಂದಿದ್ದು ರೋಟೇನೆ, ಇನ್ನೇನು ವಾಪಸ್ ಇಳಿಸೋದು ಅಷ್ಟೇ, ಬೇರೆ ಏನಿಲ್ಲ. ಅದೇ ಬಂಡೆ ಮತ್ತೆ ನೋಡಿ ಒಂದು ಬಿಟ್ಟಿದ್ದಂಗೆ ಹೋಗಿ ನಿಂತ್ಕೊಂಬಿಡ ನೀನು ಲವಲ್ಲಿ. ಅವನಿಗೆ ಪಾಪ ಇಳಿಸಿ ಬೇಜಾರು ಮಾಡಿಸಿ ಏನು ಮಾಡೋಕ್ಕಲ್ಲ. ವೀಲ್ ಬೇಸ್ ಕಮ್ಮಿ ಅಲ್ಲ, ಅವಾಗ ಇಳಿಯೋದು ಹತ್ತೋದು ಇದ್ದೇ ಇರುತ್ತೆ. ಸೊ ಅವನಿಗಂತೂ ಈ ಟೈಮಲ್ಲಿ ಓಡಿಸೋಕೊಡಲ್ಲ. ನಂಗೆ ಆಫ್ ರೋಡ್ ಹುಚ್ಚು ಜಾಸ್ತಿ. ಅವನಿಗೂ ಗೊತ್ತು, ಅವ್ನು ಕೇಳೋದು ಇಲ್ಲ. ನನ್ನ ಮಗನೇ ನೀನೇ ಓಡಿಸ್ಬೇಕು ಅಂತ, ಓಡಿಸ್ಕೊ ನೀನೇ ಅಂತ ಅಂದ್ಬಿಟ್ಟು ಬಿಡ್ತಾನೆ. ಅವನಿಗೆ ಇಳಿಸ್ಬೇಕು ಗುರು. ಮಣ್ಣು ಇಲ್ಲಿ ಲೂಸ್ ಸಾಯಿಲ್ ಐತೆ ಸ್ವಲ್ಪ. ಈಗ ಬಂಡೆ ಇನ್ನೊಂದು ಸ್ವಲ್ಪ ಕೆಳಗೋರೆ ಫುಲ್ ಪುಡಿ ಬಂಡೆ. ನೋಡಿ ಬಂತು ಪುಡಿ ಬಂಡೆ. ನೋಡಿ ಈ ವ್ಯೂವಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ. ಆ ಸೆಟ್ಟಿಂಗ್ನ ನೋಡಿ ಹೆಂಗೆ ಸ್ಲೈಟಾಗಿ ಹೈಟ್ಗಲ್ಲಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಇಷ್ಟೇ ಹೊರಟು ಮಾಡು. ಸೊ ಇಳಿಸ್ಕೊಂಡು ಇನ್ನೇ ನೆಕ್ಸ್ಟ್ ಲೊಕೇಶನಿಗೆ ಹೊರಟ್ವಿ ನಾವು ಅಷ್ಟೇ. ನೀವು ಬರ್ಬೇಕಂದ್ರೆ ಸ್ವಲ್ಪ ಸಖತ್ತಾಗಿ ಓಡಿಸೋರೆ ಬರ್ಬೇಕಷ್ಟೇ. ನಾರ್ಮಲಾಗಿ ಓಡಿಸೋದಿದ್ರೆ ಬಂಡೆ ಮಧ್ಯೆ ಸಿಗಾಕೋಣೋದು, ಟಚ್ ಆಗೋದು ಅವೆಲ್ಲ ಆಗುತ್ತೆ. ಸೊ ಇಲ್ಲಿಗೆ ಈ ಬ್ಲಾಗ್ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೊರಟೊಮೆಟೊ ವ್ಯಾಗಮಾನ್, ಕೇರಳದಲ್ಲಿರೋ ವ್ಯಾಗಮಾನ್ ಹೊರಟೊಮೆಟೊಲಿ. ಸೊ ಈ ಥರ ಎಲ್ಲ ಹಬ್ಬ ಬರ್ತದೆ. ಆ್ಯಕ್ಚುಲಿ ವ್ಯೂವಲ್ಲಿ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ. ಸೊ ಬಟ್ ರಿಯಲ್ ಆಗಿ ಹೆವಿ ಹಬ್ಬ ಕಾಣಿಸುತ್ತೆ. ಸೊ ಇದೇ ಸಿಮೆಂಟ್ ರೋಡು. ಸ್ವಲ್ಪ ಮುಂದೆ ಬಂದಿದೆ, ಮ್ಯಾಪಲ್ಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಬಂದು ರೈಟ್ ತೊಗೊಂಡು ಆಮೇಲೆ ಮಣ್ ರೋಡ್ ಬರುತ್ತೆ. ಆಮೇಲೆ ಲೆಫ್ಟಲ್ಲಿ ಸ್ವಲ್ಪ ಸಿಮೆಂಟ್ ರೋಡ್ ಅಷ್ಟೇ. ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಎಲ್ಲ ನಡ್ತಿದೆ. ಓರಪ್ಪ ಈ ಕಡೆ ನಾವು ಹೊರಟೊಮೆಟೊ. ಸರಿ, ಸಿಗೋಣ. ಬಾಯ್.